ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ಗಜನ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವೀಗ ಮಲೇಶ್ವರ ಹತ್ರ ಹೋಗ್ತಾ ಇದ್ವಿ. ಇಲ್ಲಿ ನೋಡ್ಬೋದು ನೀವು ಶ್ರೀ ಯತಿರಾಜ್ ಮಠ ಅಂತ ಹೇಳ್ಬಿಟ್ಟು. ಇಲ್ಲೇನಪ್ಪ ಅಂದರೆ ಪ್ರತಿದಿನ 12 ಗಂಟೆಗೆ ಅದೇ ರೀತಿ 3:30ಗೆ ಅಂದರೆ ಪ್ರಸಾದನ ಕೊಡ್ತಾರೆ ಅಂತಂದರೆ. ಪ್ರಸಾದ ಅಂದರೆ ಕೆಲವೊಂದು ಕಡೆ ಇಷ್ಟಿಷ್ಟೇ ಕೊಡ್ತಾರೆ, ಬಟ್ ಇದು ಊಟದ ಥರನೇ ಪ್ರಸಾದ ಇರುತ್ತೆ. ಇವತ್ತು ನೋಡ್ಬೋದು ಪಲಾವ್ ಕೊಟ್ಟಿದ್ದಾರೆ, ಅದರ ಜೊತೆಗೆ ಆರೆಂಜ್ ಕೊಟ್ಟಿದ್ದಾರೆ. ಇಲ್ಲಿ ಕಾಲೇಜು ಹೋಗೋರಾಗಿರ್ಬೋದು, ಅದೇ ರೀತಿ ಇಲ್ಲಿ ದೇವಸ್ಥಾನಗಳೆಲ್ಲ ಇದ್ದಾವೆ. ಆ ದೇವಸ್ಥಾನದಿಂದ ಬರೋರು ದೇವಸ್ಥಾನದಿಂದ ಬಂದ್ಬಿಟ್ಟು ಇಲ್ಲಿ ಊಟ ಮಾಡಿ ಹೋಗ್ತಾರೆ. ಇದೊಂದು ಕ್ರೌಡ್ ಇರುವಂತಹ ಏರಿಯಾ. ಇಲ್ಲೇ ಒಳ್ಳೆ ಟ್ರೆಂಡ್ಸ್ ಇದೆ, ಇಲ್ಲೆಲ್ಲ ಸಿಕ್ಕಾಪಟ್ಟೆ ಶಾಪಿಂಗ್ ಒಳ್ಳೆ ಇರುವಂಥದ್ದು. ಇಲ್ಲಿ ಬಂದಾಗ ನೀವು ಕೂಡ ಒಂದ್ಸತಿ ಮಾಡಿ. ಇನ್ನೂ ತುಂಬ ಜನ ಕೂಡ ಮಾಡಿದ್ರು. ಅವ್ರು ಏನೇನು ಹೇಳ್ತಾರೆ ಅಂತ ಕೇಳೋದು ಬನ್ನಿ. ಅದಕ್ಕೆ ಏನೇನು ಕೊಟ್ಟಿದ್ದಾರೆ, ಅವ್ರು ಯಾವತ್ತಿಂದ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಎಲ್ಲರೂ ಏನೆಲ್ಲ ಕೊಡ್ತೀರಮ್ಮ ಇವತ್ತು? ಇವತ್ತು ನನ್ನ ಮೊಮ್ಮಗನ ಬರ್ಡೇ ಅಮೇರಿಕಾದಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಿ ಏನೆಲ್ಲ ಮಾಡಿಸಿದ್ರಿ ಇವತ್ತು? ಪಲಾವ್, ಆರೆಂಜಾ, ನಿಮ್ಮ ಹೆಸರು ಅಮ್ಮ? ಜಯಶ್ರೀ. ಓಕೆ, ಒಳ್ಳೇದಾಗಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ಮ ಹೆಸರು? ಜಿಆರ್ ಸ್ವಾಮಿಗಳ ಆಶೀರ್ವಾದ. ಎಲ್ಲರಿಗೂ ದಿನ ಇಲ್ಲಿ ಪ್ರಸಾದ ಸೇವನೆ ಆಗುತ್ತೆ. ತುಂಬ ಜನಕ್ಕೆ ಮಧ್ಯಾಹ್ನ 1 ಗಂಟೆಗೆ ಮತ್ತೆ ಸಾಯಂಕಾಲ 4 ಗಂಟೆಗೆ ಎಲ್ಲರೂ ಚೆನ್ನಾಗಿರ್ತಾರೆ. ಸ್ಕೂಲ್ ಮಕ್ಕಳುಗಳು ಬಂದು ಓಕೆ 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 ಹಾಂ ಓಕೆ. ಏನೇನೆಲ್ಲ ಕೊಡ್ತಾರೆ ದಿನ? ಇದೇ ಒಂದು ಪಲಾವ್ ಅಷ್ಟೇ ಇರುತ್ತಾ, ಬೇರೆ ಥರ ಇರುತ್ತಾ? ಹಾಂ 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 ಹಾಂ. ಸರ್, ಎಷ್ಟು ದಿನ ಆಯಿತು ಆಲ್ಮೋಸ್ಟ್ ಸ್ಟಾರ್ಟ್ ಆಗಿ ಸರ್, ನಿಮ್ಗೆ ಗೊತ್ತಿರೋ ಹಾಗೆ? ಸುಮಾರು ವರ್ಷದಿಂದ ನಡೀತಾ ಇದೆ. ಹಾಂ ಹಾಂ. ಪ್ರತಿದಿನ ಒಂದಿನನೂ ಇಲ್ವಾ ಸರ್? ಪ್ರತಿದಿನ ಇರುತ್ತೆ, ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ. ಓಕೆ, ಅಂದರೆ ಯಾವತ್ತು ಅಂತ ರಜೆ ಗಿಜೆ ಅಂತ ಏನಿಲ್ಲ, 365 ದಿನನೂ? ಓಕೆ, 3 ಗಂಟೆಗೆ ಒಂದ್ಸತಿ. ಓಕೆ ಸರ್, ಏನೆಲ್ಲ ಇರುತ್ತೆ ಸರ್ ಆಲ್ಮೋಸ್ಟು? ಒಂದೊಂದು ದಿನ ಒಂದೊಂದು ಐಟಮ್ ಇರುತ್ತೆ. ಹಾಂ ಹಾಂ ಓಕೆ. ನಾವು ಇಲ್ಲಿರೋವ್ರೆ. ಹಾಂ, ವಯಲಿಕಾಲೆ. ಅಂದರೆ ನಿಮ್ಗೆ ಗೊತ್ತಿತ್ತಾ ಮುಂಚೆ ಇಲ್ಲೆಲ್ಲ ಫಸ್ಟ್ ಈ ಥರ ಪ್ರಸಾದ ಕೊಡ್ತಾ ಇದ್ದಾರೆ? ಆದರೆ ಗೊತ್ತಿತ್ತು ಮುಂಚೆ? ಹಾಂ ಹಾಂ, ಅದಾ? ಕೃಷ್ಣನ್ ದೇವಸ್ಥಾನಕ್ಕೆ ಬಂದಿದ್ವಿ. ಓಕೆ ಓಕೆ ಓಕೆ. ಹಾಂ, ಡೈಲಿ 2 ಟೈಮ್ ಕೊಡ್ತಾರೆ, 12 ಗಂಟೆಗೆ ಮತ್ತು 4 ಗಂಟೆಗೆ. ಹಾಂ, ನಮ್ಗೆ ಇದೇ ಫಸ್ಟ್. ಓಕೆ ಸರ್, ಹೇಳಿ ಸರ್. ಆಲ್ವೇಸ್ ಪ್ರಶ್ನೆ ಇರುತ್ತೆ, ಹಾಂ ನೋ ಡೌಟ್. ಪ್ರಸಾದ ಹಾಂ 2 ಟೈಮ್ಸ್ ಕೊಡ್ತಾರೆ. ಹಾಂ. ಮಧ್ಯಾಹ್ನ 1 o'clock, again 3:30 ಆಫ್ಟರ್ನೂನ್. ನಿಮಗೆ ಎಷ್ಟು ದಿನದಿಂದ ಗೊತ್ತಿದೆ? ಮುಂಚೆ ಗೊತ್ತಿತ್ತಾ? ಬರ್ತಾ ಇದ್ರಾ ರೆಗ್ಯುಲರ್ ಆಗಿ? ಹಾಂ. ಏನೇನು ಕೊಡ್ತಾರೆ ಆಲ್ಮೋಸ್ಟ್ ಹೇಳಿ ಗೊತ್ತಿರ? ಅನ್ನ ಸಾಂಬಾರು ಇರುತ್ತೆ, ಹಾಂ ಪಲಾವು. ಹಾಂ, ಪ್ರತಿದಿನ ಕೊಡ್ತಾರಂತೆ? 2 times. 2 ಟೈಮ್ಸ್ ಮತ್ತೆ? ಓಕೆ ಓಕೆ. 1 o'clock and 3:30. 3:30ಗೆ. ಹಾಂ ಹಾಂ. ನೀವು ರೆಗ್ಯುಲರ್ ಆಗಿ ಬರ್ತಾ ಇರ್ತೀರಾ? ನಾವಾಗ ಬರ್ತೀರಾ? ರೆಗ್ಯುಲರ್ ಆಗಿ ಬರ್ತೀರಾ? ಓಕೆ ಓಕೆ. ಈಗ ಪ್ರಸಾದ ಅಂದ ತಕ್ಷಣನೇ ಹೇಗಿದೆ? ಏನು ತೊಂದರೆ ಏನಿಲ್ಲ? ನೋ ಡೌಟ್. ಹಾಂ ಹಾಂ ಹಾಂ. ಚೆನ್ನಾಗಿರುತ್ತೆ. ಓಕೆ, ಈ ಥರ ಕೊಡೋದು ಎಷ್ಟು ಅನುಕೂಲ ಆಗುತ್ತೆ ಅಂತ? ಈಗ ದಿನಕ್ಕೆ 2 ಟೈಮ್ ಕೊಡ್ತಾರೆ. ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಹಾಂ, ಈಗ ತುಂಬ ಜನ ಕಾಲೇಜ್ ಸ್ಟೂಡೆಂಟ್ಸ್ಗಳು ಮತ್ತು ಶಾಲಾ ಮಕ್ಕಳೆಲ್ಲ ಬರ್ತಾರೆ. ಆ ಟೈಮ್ ಊಟ ಕೊಡ್ತಾರೆ. ಹೇಗೆ ಅನಿಸ್ತಿದೆ? ತುಂಬ ಒಳ್ಳೆ ಇದೇ ಥರ ಇನ್ನೂ ಮುಂದುವರ್ಸ್ಕೊಂಡು ಹೋಗಿ ಮುಂದುವರ್ಸ್ಕೊಂಡು ಹೋಗಿ. ಒಳ್ಳೆಯದಾಗುತ್ತೆ. ಸರ್, ನೀವು ಮುಂಚೆ ಗೊತ್ತಿರೋ ನಿಮಗೆ ಎಷ್ಟು ಬರ್ತದೆ? 1 ತಿಂಗಳಿಂದ ಬರ್ತಾರೆ. ಅಂದರೆ ರೆಗ್ಯುಲರ್ ಆಗಿ ಬರ್ತೀರಾ ಏನು ಈ ರೂಟಲ್ಲಿ ಬಂದಾಗ ಫ್ರೀ ಇದಾಗ ಬರ್ತೀರಾ? ಓಕೆ. ಏನೆಲ್ಲ ಕೊಡ್ತಾರೆ ಸ್ವಾಮಿ ಬಂದಾಗ? ನೀವು ಬಂದಾಗ ಏನು ಸರ್ ವೆರೈಟಿ ಇರುತ್ತೆ. ಒಂದ್ಸಲಿ ಅನ್ನ ಸಾಂಬಾರು, ಒಂದ್ಸಲಿ ಪಲಾವ್. ಹಾಂ ಚೆನ್ನಾಗಿರುತ್ತೆ. ಇವತ್ತು ಏನೆಲ್ಲ ಕೊಟ್ಟರೆ? ಇವತ್ತು ಅದೇ ಪಲಾವು, ಆರೆಂಜ್, ಒಂದೊಂದ್ಸಲಿ ಉಪ್ಪಿಟ್ಟು ಎಲ್ಲ ಚೆನ್ನಾಗಿರುತ್ತೆ. ನೀವು ಎಲ್ಲಿರೋ ಸರ್? ಒಂದು ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ. ಇಲ್ಲಿ ವರ್ಕ್ ಮಾಡೋದು ಫ್ರೀ ಇದಾಗ ಬರ್ತದೆ. ನಿಮ್ಮ ಹೆಸರು? ಅಭಿಷೇಕ್. ನಾವು ಕತ್ತರಿಕೊಂಡು ಬರ್ತಾ ಇದ್ದೀವಿ. ಓಕೆ. ಹಾಂ ಹಾಂ. ರೆಗ್ಯುಲರ್ 3 times. ಬಿಸಿಬೇಳೆ ಬಾತ್, ಪಲಾವ್, ವೆರೈಟೀಸ್. 2 times. 2 ಟೈಮ್ಸ್. ಓಕೆ. ಶಾಲಾ ಮಕ್ಕಳು ಬರ್ತಾರೆ, ಲಂಚ್ ಟೈಮ್ ಹಾಂ ಆ ಮಕ್ಕಳು ಹಾಂ.
ಹೇಗೆ ಅನಿಸ್ತು ಈ ಥರ ಎಲ್ಲ ಸೇವೆ ಮಾಡೋದು? ವೆರಿ ಗುಡ್. ಅಂದ್ರೆ ಸರ್ ಇಲ್ಲಿ ಕ್ರೌಡ್ ಇರುವಂತ ಏರಿಯಾ ಇದು, ಎಷ್ಟೊಂದು ಜನ ಬರ್ತಾರೆ? ಎಲ್ರಿಗೂ ಸಿಗುತ್ತೆ, ಇರೋ ತನಕ ಕೊಡ್ತೀರಾ? ಓಕೆ. ನೀವು ಎಲ್ಲಿರೋದು? ಕತ್ರಗುಪ್ಪೆ. ಇಲ್ಲಿ ಇದರ ನಂಬರ್. ಎಷ್ಟು ವರ್ಷದಿಂದ ನಿಮ್ಗೆ ಗೊತ್ತಿರೋ ಹಾಗೆ ಎಷ್ಟು ವರ್ಷದಿಂದ ನಡೀತದೆ? 5 to 10 years. ಅವಾಗಿಂದ ಒಂದು ತಪ್ಪಿಲ್ಲ, ರೆಗ್ಯುಲರ್ ಆಗಿ. ಪಾರ್ಥ ಸಾರಥಿ. ಓಕೆ, ಥ್ಯಾಂಕ್ ಯು. ನಮ್ಗೆ ಗೊತ್ತಿಲ್ಲ ಸರ್. ಇವತ್ತು ನಮ್ಮ ಫ್ರೆಂಡ್ ಜೊತೆಲಿ ಬಂದೆ ಗುರುವಾರ. ಸಾಯಿಬಾಬಾ ದೇವಸ್ಥಾನ ಹೋಗೋಣ ಅಂತ ಕರೆದ್ರು. ನಾನು ಈ ಕಡೆ ಕೆಲಸ ಇದ್ರೆ ಬರ್ತೀನಿ, ಇಲ್ಲ ಅಂದ್ರೆ ಬರಲ್ಲ. ಇವತ್ತು ಅವ್ರಿಗೋಸ್ಕರ ದೇವಸ್ಥಾನಕ್ಕೆ ಬಂದೆ. ಅಲ್ಲೇ ಇಲ್ಲಿ ಪ್ರಸಾದ ಕೊಡ್ತಾರೆ, ತಗೊಳ್ಳೋಣ ಬನ್ನಿ ಸ್ವಾಮಿ ಅಂತ ತಗೊಂಡು ಊಟ ಮಾಡ್ತಾ ಇದ್ದೀನಿ. ಇವತ್ತೇ ಗೊತ್ತಾಗಿತ್ತು ನಿಮಗೂ? ಹೌದು, ಇವಾಗ ಇದೇ ಗೊತ್ತಾಗಿರೋದು. ಸುಮಾರು ಒಂದು ಕಳೆದ 5-6 ವರ್ಷನ ಕೊಡ್ತಾ ಇದಾರಂತೆ. ಈ ತರ ಡೈಲಿ ದಿನಕ್ಕೆ 2 ಟೈಮ್ ಕೊಡ್ತಾರಂತೆ. ಹೇಗೆ ಅನಿಸ್ತಿದ್ದೀರಾ? ಸ್ವಾಮಿ, ದೇವ್ರು ಕೊಟ್ಟಿದ್ರೆ ಎಲ್ಲಿ ಬೇಕಾದ್ರೂ ಕೊಡ್ಬೋದು. ಹೌದು. ನನ್ಗೆ ವಸತಿ ಸೌಕರ್ಯ ಆದ್ರೆ ನಾನು 2 ಹಾಲು ಇಟ್ಬಿಟ್ಟು ಕೊಡಪ್ಪ ಅಲ್ಲಿ ದೇವ್ರು ಕೊಟ್ಟಿದ್ದಾನ ಅಂತ ಹೇಳ್ಬೋದು, ಮಾಡ್ಬೋದು. ಇಲ್ಲವನ ಹತ್ರ ಅವಾಗಿ ನಿಂತ್ಕೊಂಡು ಏನ್ ಕೇಳಿದ್ರು ಅವ್ನು ನನ್ಗೆ ಎಲ್ಲ ಹೋಗಯ ಅಂತ. ಇರೋನ್ ಕೊಡೋವಾಗ ಅದು ಯಾಕೆ ಕೊಡ್ತೀಯ ಅಂತ ನಾವು ಕೇಳಕ್ಕೆ ತಪ್ಪಾಗುತ್ತೆ. ಇವಾಗ ಇದನ್ನು ಬೇಕಿದ್ರೆ ತಗೊಂಡು ಊಟ ಮಾಡಿ, ಇಲ್ಲ ಬಿಟ್ಟೋಗಿ. ಅದು ಯಾಕೆ ಏನು ಎಲ್ಲಿಂದ ನಾವು ಯೋಚನೆ ಮಾಡಕ್ಕಾಗುತ್ತಾ? ಅಲ್ಲ, ಈ ತರ ಕೊಡೋದು ಒಳ್ಳೇದಲ್ವಾ ಅಂತ. ಅನ್ನದಾನ ಎಲ್ಲ ಒಳ್ಳೇದೆ. ಇದರಲ್ಲಿ ಕಾಸು ಎಷ್ಟು ಕೊಟ್ಟರು ಇನ್ನೂ ಬೇಕು ಅಂತಾರೆ, ಇನ್ನೂ ಕೊಟ್ಟರೆ ಸಾಲಲ್ಲ ಅಂತಾರೆ. ಇದರಲ್ಲಿ ಅನ್ನ ಜಾತಿ ಕೊಟ್ರೆ ಇನ್ನೂ ಭೇದ 2 ಇಲ್ಲ. ಕಪ್ಪು ಕೊಟ್ರೆ ಸಾಕೊಂಡು ಇದು ಹೇಳಿದ ಅನ್ನ ಹೊಟ್ಟೆ. ನಿಮಿಷ ಇದೇ ಪುಣ್ಯ. ಇದರಲ್ಲಿ ಜಾತಿ ಭೇದ ಇಲ್ಲ. ನೀನೇ ಬಂದ್ ತಗೋ, ನೀನ್ ಬರ್ಬೇಡ ಅಂತ ಹೇಳೋರಿಲ್ಲ. ನಿನ್ ಮನಸ್ಸು ಬಂದ್ರೆ ನೀನು ಒಂದ್ ಕಪ್ಪು ತಗೊಂಡು ಊಟ ಮಾಡ್ಬೋದು. ಇಲ್ಲ ಪ್ರೀತಿ ಇದ್ರೆ ನಾನು ಇವಾಗ ಅಲ್ಲಿ ತಿನ್ಬಿಟ್ಟು ಬಂದೆ, ನೀನೇ ಪ್ರಸಾದ ತಗೊಂಡಿದ್ದ, ನನ್ಗೂ ಅದ್ರಲ್ಲಿ ಸ್ವಲ್ಪ ಕೊಡು ಸಾಕು ಅಂತ ತಿನ್ಬೋದು. ಅದು ಪ್ರಸಾದ ಹಂಚ್ಕೊಳ್ಳೋ ರೀತಿ ಅದು. ಇಲ್ಲ ನನ್ಗೆ ಬೇಕಾಗಿದೆ ನಾನೇ ತಗೊಂಡು ನಿಮ್ ಜೊತೆಲಿ ತಿಂತೀನಿ ಊಟ ಮಾಡ್ತೀನಿ ಅಂದ್ರೆ ಅದು ಅವ್ರ ಮನಸ್ಸು. ಬಂದಿದ್ದೀನಿ ನಮ್ಮ ಫ್ರೆಂಡ್ಸ್ ಜೊತೆಲಿ ತಗೊಂಡಿದ್ದೀನಿ. ಹಾಗೆ ಎಲ್ಲ ದೇವರ ಸಿಗೋನ್ಗೆ ಎಲ್ಲ ದೈವಿಚ್ಛನೆ. ಹೌದು, ಕೊಡೋವನಿಗೆ ಮನಸ್ಸು ಬೇಕು, ಅದು ಕೊಡೋ ದೇವರು ಬೇಕು. ನನ್ನ ಹತ್ರ ಕೋಟಿ ಇರ್ಲಿ, ಮನ್ಸಿಲ್ದ ಸುಮ್ಮನೆ ಅಲ್ಲಿ ಇಟ್ಕೊಂಡಿದ್ರೆ ಯಾರು ಏನು ಕೊಡಲ್ಲ. ಕೋಟಿ ಇಲ್ಲ ಅಂದ್ರೂ ಕೊಡಕ್ಕಾದ್ರೂ ನನ್ಗೆ ಮನ್ಸಿದೆಯಲ್ಲ ಅನ್ನೋದು ಒಂದು ನಿಮ್ದು. ಮನಸ್ಸಿಲ್ಲ ದುಡ್ಡಿದೆ ಅಂದ್ರೂ ಏನಿದ್ದು ಇನ್ನ ಎಲ್ಲಾರ್ಗು ಬೇಕಾಗಿರೋದು ದೇವ್ರ ಪ್ರಸಾದ. ಒಂದು ಹಣ್ಣು ಕೊಟ್ಟಿದ್ದಾರೆ, ಬ್ಯಾಗಲ್ಲಿದೆ, ಇದು ಊಟ ಮಾಡ್ತಾರೆ. ಇವರದಲ್ಲಿ ಸರ್ ನಾವು ಶ್ರೀರಾಮ್ಪುರ. ಓಕೆ ಸರ್, ಒಳ್ಳೇದಾಗಿ. ಸರ್ ನಮಸ್ತೆ, ಹೇಳಿ ಸರ್. ಅಷ್ಟೇ ಅಷ್ಟೇ. ಹೇಗೆ ಅನಿಸ್ತಾ ಇದೆ? ಇದನ್ನ ಇದು ಒಂದು ಕಪ್ಪು ತಗೊಂಡ್ರೆ ಒಂದು ಇದು ಕೊಟ್ರೆ 10 ಜನ ಊಟ ಮಾಡ್ಬೋದು. 10 ಜನ ಕೊಡಬೇಕು, ಅದು ಪ್ರಸಾದ. ಒಟ್ಟು ಫುಲ್ಲಾಗಿ ತಿನ್ನೋದ್ರೆ ಊಟ. ಇದು 10 ಜನ ಕೊಡೋದಕ್ಕೆ ಪ್ರಸಾದ ಕೊಡೋದು. ನೀವು ಎಷ್ಟು ಟೈಮಿಂದ ಬರ್ತೀರಿ ಸರ್ ಇಲ್ಲಿ? ನಾನು ಯಾವಾಗ ಗುರುವಾರ ಸಾಯಿಬಾಬಾ ದೇವಸ್ಥಾನ ಬರ್ತೀನಿ. ಅಲ್ಲಿ ಭಜನೆ ಮಾಡಿಕೊಂಡು ಮನೆಗೆ ಹೋಗಿ ಸಿಕ್ಕಿದ್ರೆ ತಿಂದು ತಗೊಳ್ತೀವಿ. ಇಲ್ಲ ನಾವು ಇವಾಗ ತಗೊಂಡಿಲ್ಲ, ಇನ್ನೊಬ್ರಿಗೆ ಅದು ಆಗ್ತದೆ. ಇಷ್ಟು ಮೊದಲು ತಗೋಬೋದು, ಇಲ್ಲ ತಗೊಂಡು 4 ಜನ ಕೊಡ್ತೀವಿ. ನೀವು ಎಲ್ಲಿರೋದು? ನಾವು ಅಷ್ಟೇ, ನಾವು ಲಕ್ಷ್ಮೀನಾರಾಯಣ ಜಯಪ್ಪ. ಓಕೆ ಸರ್, ತುಂಬ ಒಳ್ಳೆಯದು.